ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿಯ ಕೆಂಪೇಗೌಡ ಸರ್ಕಲ್ ಬಳಿ ಇಂದಿರಾ ಕ್ಯಾಂಟೀನ್ ದಿಢೀರ್ ಉದ್ಘಾಟನೆ ನೆರವೇರಿಸಲಾಯಿತು. ನಾಳೆ ಮುಂಜಾನೆ ನಡೆಯಬೇಕಾದ ಕಾರ್ಯಕ್ರಮದ ಸಮಯ ಬದಲಾಯಿಸಿ ಸಂಜೆಯೇ ಉದ್ಘಾಟನೆ ನೆರವೇರಿಸಿದರು. ಸಚಿವರಾದ ಕೆಎಚ್ ಮುನಿಯಪ್ಪ, ಶಾಸಕರಾದ ಧೀರಜ್ ಮುನಿರಾಜು, ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ಹಾಗೂ ಇತರೆ ಪ್ರಮುಖರು ಪಾಲ್ಗೊಂಡಿದ್ದರು. ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿದ್ದು ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ಥಕತೆ ಸಿಕ್ಕಂತಿತ್ತು. ಕಾರ್ಯಕ್ರಮದ ನಂತರ ಸಚಿವರು ಅವರು ಅಲ್ಲೇ ಭೋಜನ ಸ್ವೀಕರಿಸಿ ಅಭಿಪ್ರಾಯ ತಿಳಿಸಿದರು. ಈ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವು ಇಡೀ ರಾಜ್ಯದ ಉದ್ದಗಲೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮವನ್ನು ಈ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದೇವೆ. ಇದರ ಮುಖಾಂತರ ಸಾಮಾನ್ಯ ಜನರು, ಕಾರ್ಮಿಕರು ಮತ್ತು ಕೆಲಸ ಕಾರ್ಯಗಳಿಗೆ ಆಫೀಸುಗಳು ಬರುವಂಥವ್ರು ಎಲ್ರಿಗೂ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸಫಾಯಿ ಕರ್ಮಚಾರಿಯವರಾಗಲಿ ಯಾರು ದುಡಿತಾ ಇರ್ತಾರೆ, ಆ ದುಡಿಯುವಂಥ ಜನಕ್ಕೆ ಒಂದಷ್ಟು ಮಧ್ಯಾಹ್ನ ಊಟ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ರಾಜ್ಯ ಸರ್ಕಾರ ಒಂದು ದಾಸೋಹ ಕಾರ್ಯಕ್ರಮವನ್ನು ಇಂದಿರಾ ಗಾಂಧಿಯವರ ಹೆಸರಲ್ಲಿ ಮಾಡಿದೆ. ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ. ಶಾಸಕರು ಜನರು ಮುಂಜಾವಿದ್ದಾರೆ. ಮಾಜಿ ಶಾಸಕ ಅಂತ ವೆಂಕಟಣ್ಣಯ್ಯನವರು, ಡಿ ಸಿ ಅವರು, ಸಿ ಅವರು ಮತ್ತು ಕಾರ್ಮಿಕ ಎಲ್ಲ ಮುಖಂಡರಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರಿದ್ದಾರೆ. ಹಾಗೂ ಗ್ಯಾರಂಟಿ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಣ್ಣವರಿದ್ದಾರೆ, ತಾಲೂಕು ವಿಶ್ವನಾಥ್ ಗೌಡರು ಮತ್ತು ಎಲ್ಲ ಮುಖಂಡರು ಕೂಡ ಇದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಮುಖಂಡರಿದ್ದಾರೆ. ಇಲ್ಲಿನ ಮೆಂಬರ್ ಯಾರಪ್ಪ? ಮೆಂಬರ್ ಅವರು 47 ಮೆಂಬರ್ ಇದ್ದಿದ್ದು ಹೋಯ್ತು. ಈಗ ಪಟ್ಟಣ ಪಂಚಾಯತಿ ಇನ್ನೂ ಎಲೆಕ್ಷನ್ ಆಗಿಲ್ಲ. ಎಲೆಕ್ಷನ್ ಆಗಿಲ್ಲ, ಅಪ್ಗ್ರೇಡ್ ಆಯಿತು. ಅಡ್ಮಿನಿಸ್ಟ್ರೇಟಿವ್ ಸರಿ, ಒಂದೇ ಪಟ್ಟಣ ಪಂಚಾಯತ್, ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಅಲ್ಲ. ಇದಕ್ಕೆ ಬೇರೆ ಪಂಚಾಯತಿ ಯಾವುದು ಸೇರಿಸಿಲ್ಲ. ಇಲ್ಲಣ್ಣ, ಪಟ್ಟಣ ಪಂಚಾಯತಿ ಮಾತ್ರ. ಏನಿತ್ತು ಮುಂಚೆ 11 ಹಳ್ಳಿ ಅದೇ. ಸೊ ಇದನ್ನು ಇವತ್ತು ಜಿಲ್ಲಾ ಆಡಳಿತದ ಮುಖಾಂತರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಇದೆಲ್ಲ ಯಶಸ್ವಿಯಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸದುಪಯೋಗ ಮಾಡ್ಕೋಬೇಕು. ಜನದ ಗಾತ್ರ ನೋಡಿ ಊಟದ ವ್ಯವಸ್ಥೆ ಜಾಸ್ತಿ ಮಾಡಿ ಕನಿಷ್ಠ 2 ರಿಂದ 3 ಜನ ಒಂದು ಹೊತ್ತಿಗೆ ಬರ್ತಾರಣ್ಣ. ಇಲ್ಲಿ ಜನದ ಗಾತ್ರವನ್ನು ಒಂದು ವಾರ 10 ದಿನದಲ್ಲಿ ನೋಡಿದ್ರೆ ನಮಗೆ ಜಿಲ್ಲಾಡಳಿತದವರು ರಿಪೋರ್ಟ್ ಮಾಡ್ತಾರೆ. ಅದರಂತೆ ಎಷ್ಟು ಜನ ಬಂದರೂ ಕೂಡ ಊಟ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲೇ ನಿಂತಕ್ಕೆ ಹೋಗುವಂಥದ್ದಿಲ್ಲ. ಗ್ಯಾರಂಟಿಗಳನ್ನೇ ಕೊಟ್ಟಿರೋದ್ರಾಗ ಇಂದಿರಾ ಕ್ಯಾಂಟೀನ್ ಕೊಡೋದಕ್ಕೆ ಹಿಂದಕ್ಕೆ ಹೋಗುವಂಥ ಸಂದರ್ಭನೇ ಇಲ್ಲ. ಅದಕ್ಕೆ ಬೇಕಾಗಿ ಸೌಲಭ್ಯ ಮಾಡ್ತೀವಿ. ಬಡವರು, ಸಾಮಾನ್ಯ ಜನರು, ಕಾರ್ಮಿಕರು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕಂತ ಮನವಿ ಮಾಡ್ತೀವಿ. ತಾಲೂಕಲ್ಲಿ ಒಂದಷ್ಟು ಜನ ಪಾಪ ಪ್ರೋಟೋಕಾಲಿಂದ ಇರೋರು ಏನಾದರೂ ಒಂಚೂರು ತರಲೆ ಮಾಡ್ತಾ ಇರೋಂಥದ್ದು ಜಾಸ್ತಿ ಆಗ್ತಾಯಿದೆ. ಅವರಿರಲ್ಲ ಅಂಥೇಳಿ ಇವತ್ತು ತರಲೆ ಆಗಿರೋದು ಅಂತ ನನಗೆ ವಾಸ್ತವಾಂಶವಾಗಿ ಮಾಹಿತಿ ಬಂದಿದೆ. ಗೌರವ ಇಲ್ದಿರೋ ಜಾಗಕ್ಕೆ ಹೋಗಲೇಬಾರ್ದು ಅಂತ ದೊಡ್ಡವ್ರು ನಮಗಂತೂ ಹೇಳ್ಕೊಟ್ರುವಂಥದ್ದು. ಹೆಸರಿಲ್ಲದೆ ಇರೋಂಥದ್ದು, ಕಾರ್ಡಲ್ಲಿ ಹೆಸರಿಲ್ಲದೆ ಇರೋಂಥದ್ದು ನಾವು ಬರಲೇಬೇಕು, ನಾವು ಇರಲೇಬೇಕು ಅನ್ನೋಂಥ ಮನಸ್ಥಿತಿ ಇವ್ರು ಬಿಟ್ಟು ಅಭಿವೃದ್ಧಿಗೆ, ಅಡ್ಮಿನಿಸ್ಟ್ರೇಷನ್ ಕೊಡದೆ ಪ್ರಾಜೆಕ್ಟ್ಗಳಿಗೆ, ಅನುದಾನಕ್ಕೆ ನಮಗೆ ಕೊಡಬೇಡ್ರಿ, ನಮ್ಮದು BJP ಕ್ಷೇತ್ರ ಅಂತ ಹೇಳೋಂಥ ಕೆಟ್ಟ ಬುದ್ಧಿ ಬಿಟ್ಟರೆ ಮಾಲೆ ಹಾಕಿದ್ದೀನಿ. ಇಲ್ಲಾಂದರೆ ಹೇಳ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಸುಳ್ಳಂತೂ ಹೇಳಲ್ಲ, ವಾಸ್ತವಾಂಶ ಹೇಳ್ತೀನಿ. ಕನಿಷ್ಠ ನನಗೆ 5 ಮಂತ್ರಿಗಳು ಹೇಳಿದ್ದಾರೆ. ಏನು ಮಾಡೋದಪ್ಪ, ಪಾಪ ನೀನು ಒಳ್ಳೆ ಹುಡುಗ, ಆದರೆ ನಮ್ಗೆ ಆ ಕಡೆಯಿಂದ ಪ್ರೆಷರ್ ಐತಪ್ಪ ನಮ್ಮ ಪಾರ್ಟಿಯಲ್ಲಿ ಕೊಡಬೇಡ ಅಂತ. ಆ ರೀತಿ ಮನಸ್ಥಿತಿಯನ್ನು 5 ಮಂತ್ರಿಗಳು ಹೇಳಿದ್ದಾರೆ. ಮಾಲೆ ಹಾಕ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಈ ರೀತಿ ಪರಿಸ್ಥಿತಿಯನ್ನು ಉಂಟು ಮಾಡ್ತಿರೋಂಥ ದುಷ್ಟಶಕ್ತಿಗಳು ಪಾಪ ಅನುಭವ ಜಾಸ್ತಿ ಇದ್ರೂ ಅನುಭವಸ್ಥರು ಯಾರಾದರೂ ಪ್ರೋಟೋಕಾಲಲ್ಲಿ ಹೆಸರಿಲ್ಲದೆ ಇರೋಂಥ ಕಾರ್ಡಿಗೆ ಬರ್ತಾರ? ಯಾರಾದರೂ ಗೌರವ ಇಲ್ಲದೆ ಇರೋಂಥ ಜಾಗ ಕಾಲಿಕ್ತಾರ? ನಾರಾಯಣ ಸೋಮಣ್ಣ ಯಾರು ಹಾಗಾಗಿ ಮಾಜಿ ಆದಮೇಲೆ ಮಾಜಿ ಆಗಿದ್ದರೆ ಒಳ್ಳೆಯದು. ಅಲ್ಲಿ ಅಂತ ಥರ ಆಡಿದ್ರೆ ನಮ್ಮ ಕಾರ್ಯಕರ್ತರು ಪಾಪ ಇವತ್ತು ಯಾರನ್ನೂ ಮುಂದೆ ಬಿಟ್ಟು ಬೇಜಾರು ಮಾಡ್ಕೊಂಡು ನನಗೂ ಹೇಳಿದ್ರು. ಅವ್ರನ್ನ ಮುಂದೆ ಬಿಟ್ಟು ಅವ್ರ ಗ್ರಾಮದಲ್ಲಿ ಅವ್ರನ್ನೂ ಮಾಡೋಕ್ಕೆ ಬಿಡಲ್ಲ. ಇರಲಿ, ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ಅನುಭವ ಇರೋವಂಥವ್ರು ಇಂಥ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಅಲ್ಲ.
ಬೋರ್ಡ್ ಚೇರ್ಮನ್ ಆಗ್ಬಿಟ್ಟು ಬರಲಿ, ದೇವ್ರನ್ನ ನಾವು ಪ್ರಾರ್ಥಿಸ್ತೀವಿ. ಹಂಗಾಗಿ ಬಂದರೆ ನಮಗೂ ಸಂತೋಷ. ಥ್ಯಾಂಕ್ ಯು. ಶಾಸಕರಾದಂಥ ಧೀರಜ್ ಮುನಿರಾಜು ಅವರು ನಮ್ಮ ಈ ಪಟ್ಟಣ ಪಂಚಾಯಿತಿಯ ಸಿಒ ಆದಂಥ ನರಸಿಂಹಮೂರ್ತಿ ಸರ್ ಅವರು ಭಾಳ ಉತ್ಸುಕದಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಭಾಳ ವರ್ಷಗಳಿಂದ ಬ್ಯಾಂಕ್ ಸರ್ಕಲಲ್ಲಿ ಸಾಕಷ್ಟು ಕುಂದುಕೊರತೆಗಳಿದ್ದರೂ ಸಹ ನಮ್ಮ ಸಿಒ ನರಸಿಂಹಮೂರ್ತಿ ಅವರು ಬಂದಾಗ ಅಧಿಕಾರಿಗಳನ್ನು ಮೀಟ್ ಮಾಡಿ ಯಾವ್ಯಾವ ಹಂತದಲ್ಲಿ ಏನೇನು ಕಾರ್ಯಕ್ರಮ ರೂಪಿಸಬೇಕು, ಯಾವ ರೀತಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ನಮಗೆ ಸಪೋರ್ಟ್ನೆಸ್ ಕೊಟ್ಕೊಂಡು ಈ ಭಾಗದಲ್ಲಿ ಉನ್ನತವಾಗಿ ನಡೀತಾ ಇದ್ದಾರೆ. ಹಾಗಾಗಿ ಈ ದಿನ ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿರೋದು ಈ ಭಾಗದಲ್ಲಿದ್ದಂಥ ಕಾರ್ಮಿಕರಿಗೆ, ಬಡ ಜನರಿಗೆ ತುಂಬ ಉಪಯೋಗ ಆಗಿದೆ. ಈ ರೀತಿ ಕಾರ್ಯಕ್ರಮಗಳನ್ನ ನಾವು 20 ವರ್ಷದಿಂದ ನೋಡಿಕೊಂಡೇ ಬರ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ಶೌಚಾಲಯದ ಒಂದು ಅವಶ್ಯಕತೆ ಇತ್ತು. 20 ವರ್ಷಗಳ ನಮ್ಮ ಬೇಡಿಕೆ ಇತ್ತು. ಅದನ್ನು ಕೆಲವೇ ದಿನಗಳಲ್ಲಿ ಸುಮಾರು 6 ತಿಂಗಳಲ್ಲಿ ಅದನ್ನು ಪರಿಪೂರ್ಣವಾಗಿ ಗೊಳಿಸ್ಕೊಂಡು ಇವತ್ತು ಅದು ಉದ್ಘಾಟನೆಗೆ ಸಿದ್ಧವಾಗಿದೆ. ಅಂಥ ಉತ್ತಮವಾದ ಕಾರ್ಯ ಮಾಡ್ತಾರೆ ಅಂತ ನಮ್ಮ ನರಸಿಂಹಮೂರ್ತಿ ಸರ್ ಅಂತವರು ಅಧಿಕಾರಿಗಳು, ನಮ್ಮ ಊರಿನ ಗ್ರಾಮಸ್ಥರು ಮುಖ್ಯವಾಗಿ ಅವ್ರ ಜೊತೆಗೆ ಹೊಂದಾಣಿಕೆ, ಯಾವುದೇ ಪಕ್ಷಾತೀತ ಇಲ್ದಿರ ಸಾರ್ವಜನಿಕ ಹಿತಾಸಕ್ತಿವಾಗಿ ಊರಿಗೆ ಒಗ್ಗೂಡಿ ಕೆಲಸ ಮಾಡ್ತಾರೆ. ಎಲ್ರಿಗೂ ಸಹ ನಮ್ಮ ಸಾರ್ವಜನಿಕರ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ವರದಿ ಮುನಿರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.